ನಾನು ಮೈಲಾರಿ ಪಟಾದ್ ಬೆಳಗಾವಿಯ ಜಿಲ್ಲಾ ವರದಿಗಾರ. ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಬೆಳಗಾವಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಹಾಗಾಗಿ ರಾಕಸ್ಕೋಪ್ ಜಲಾಶಯಕ್ಕೆ ಈಗ ನೀರು ಬರ್ತಾ ಇರುವಂತದ್ದು. ಬೆಳಗಾವಿ ನಗರಕ್ಕೆ ಸುಮಾರು 80ರಷ್ಟು ಕುಡಿಯುವ ನೀರನ್ನ ಒದಗಿಸುವಂತ ಏಕೈಕ ಜಲಾಶಯ ಆಗಿರುವಂತದ್ದು ಸದ್ಯ ರಾಕಸ್ಕೋಪ್ ಜಲಾಶಯದಲ್ಲಿ ಇರುವಂತದ್ದು ಗಮನಿಸಬಹುದು. ಯಾವ ರೀತಿ ಇತ್ತು ಅಂದ್ರೆ ಕಳೆದ ಒಂದು ವಾರಗಳ ಹಿಂದಷ್ಟೇ ಈ ಒಂದು ರಾಕಸ್ಕೋಪ್ ಡ್ಯಾಮ್ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಹೋಗ್ತಾ ಇತ್ತು. ಪೈಪ್ಲೈನ್ ಮೂಲಕ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವಂತ ಕೆಲಸವನ್ನ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ರು. ಇದೀಗ ಕಳೆದ ಒಂದು ವಾರಗಳ ಅವಧಿಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಸದ್ಯ ಮತ್ತೆ ನೀರು ಸಂಗ್ರಹ ಆಗ್ತಿರುವಂತದ್ದು. ಅರ್ಧದಷ್ಟು ನೀರು ಸದ್ಯ ಈಗ ಸಂಗ್ರಹ ಆಗ್ತಿರುವಂತದ್ದು. ಬೆಳಗಾವಿ ನಗರಕ್ಕೆ ಇಡೀ ವರ್ಷವಿಡೀ ಕೂಡ ಈ ಒಂದು ಜಲಾಶಯದಿಂದಲೇ ಸುಮಾರು 80ರಷ್ಟು ಕುಡಿಯುವ ನೀರನ್ನ ಸರಬರಾಜು ಮಾಡುವಂತ ಏಕೈಕ ಜಲಾಶಯ ಆಗಿರುವಂತದ್ದು. ಜೊತೆಗೆ ಇದೇ ಒಂದು ಜಲಾಶಯದಿಂದ ನೈಸರ್ಗಿಕವಾಗಿ ಸುಮಾರು 22 ಕಿಲೋಮೀಟರ್ ವರೆಗೆ ಅಂದ್ರೆ ಹಿಂಡಲ್ಗಾವರೆಗೂ ಸರಾಗವಾಗಿ ಹರಿದು ಅಲ್ಲಿ ಪಂಪಿಂಗ್ ನಂತರ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನ ಒದಗಿಸುವಂತ ಕೆಲಸ ಇಲ್ಲಿಂದ ಮಾಡಲಾಗುತ್ತೆ. ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ಹಾಗಾಗಿ ಬೆಳಗಾವಿ ರಾಕಸ್ಕೋಪ್ ಜಲಾಶಯಕ್ಕೂ ಕೂಡ ಈಗ ಜೀವ ಕಳೆ ಬಂದಿರುವಂತದ್ದು. ಇದರಿಂದ ವರ್ಷವಿಡೀ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ, ಜೊತೆಗೆ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳುವಂತದ್ದು ಗಮನಿಸಬಹುದು. ಯಾವ ರೀತಿ ಇದೆ ಅನ್ನೋದನ್ನ ಸುಮಾರು ಅರ್ಧ TMC ಸಾಮರ್ಥ್ಯ ಇರುವಂತಹ ಈ ಜಲಾಶಯ ಈಗ ಸುಮಾರು ಅಂದ್ರೆ ಅರ್ಧದಷ್ಟು ಈಗ ಭರ್ತಿ ಆಗಿರುವಂತದ್ದು. ಇನ್ನೂ ನಿರಂತರವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಭರ್ತಿ ಆಗತ್ತೆ. ಇದೊಂದು ಭರ್ತಿ ಆದಂತಹ ಸಂದರ್ಭದಲ್ಲಿ ಹೊರಗಡೆ ಅಂದ್ರೆ ಮಾರ್ಕಂಡೇಯ ಜಲಾಶಯಕ್ಕೆ ಈ ಒಂದು ಡ್ಯಾಮ್ ನಿಂದ ನೀರನ್ನ ಬಿಡುಗಡೆ ಮಾಡಲಾಗುತ್ತೆ. ಈಗಾಗಲೇ ಮಾರ್ಕಂಡೇಯ ಜಲಾಶಯ ಅಪಾಯ ಮಟ್ಟವನ್ನ ನೀರು ಹರಿತಾ ಇರುವಂತದ್ದು. ಹಾಗಾಗಿ ಮತ್ತಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಬೆಳಗಾವಿ ನಗರಕ್ಕೆ ಯಾವುದೇ ರೀತಿಯಂತ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಸಪ್ತ ನದಿಗಳಿಗೂ ಕೂಡ ಈಗ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂತದ್ದು. ಈಗಾಗಲೇ ಕೃಷ್ಣ ಇರಬಹುದು, ಮಲ್ಲಪ್ರಭಾ ಇರಬಹುದು, ಘಟ್ಟಪ್ರಭಾ ನದಿ ಕೂಡ ಸಾಕಷ್ಟು ನೀರು ಬರ್ತಾ ಇರುವಂತದ್ದು. ಆ ಒಂದು ಭಾಗದಲ್ಲಿ ಪ್ರವಾಹ ಭೀತಿ ಕೂಡ ಇರುವಂತದ್ದು. ಜೊತೆಗೆ ಆ ಭಾಗದಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯಿಂದ ಇರುವಂತೆ ಅಲ್ಲಿನ ಜನರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು, ಕಟ್ಟೆಚ್ಚರ ವಹಿಸುವುದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಒಂದು ವೇಳೆ ಸಂಭವನೀಯ ಪ್ರವಾಹ ಪರಿಸ್ಥಿತಿ ಎದುರಾದ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಸುಮಾರು 41 ಬೋಟ್ಗಳ ವ್ಯವಸ್ಥೆಯನ್ನು ಮಾಡಿರುವಂತದ್ದು. SDRF ಇರಬಹುದು, NDRF ಇರಬಹುದು, ಜೊತೆಗೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ರಾಕಸ್ಕೋಪ್ ಡ್ಯಾಮ್ಗೆ ನೀರು ತುಂಬಿರೋದ್ರಿಂದ, ನೀರು ಹರಿದು ಬರ್ತಾ ಇರೋದ್ರಿಂದ ಬೆಳಗಾವಿ ನಗರಕ್ಕೂ ಕೂಡ ಕುಡಿಯುವ ನೀರಿನ ಸಮಸ್ಯೆ